ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಸಂಕಷ್ಟಹರ ಗಣಪತಿ ಚತುರ್ಥಿ ಅನ್ನೋದು ತಿಳ್ಕೊಂಡಿದ್ದೀರಾ. ಕೆಲವರೆಲ್ಲ ಇದನ್ನು ಸಂಕಷ್ಟಿ ಅಂತ ಕರೆಯೋರು ಇರ್ತಾರೆ. ಆ ಹೆಸರಲ್ಲೇ ಇದೆ ಸಂಕಷ್ಟಹರ ಗಣಪತಿ ಚತುರ್ಥಿ. ಅಂದರೆ ನಮಗೆ ಬಂದಿರೋ ಅಂಥ ಸಂಕಷ್ಟಗಳನ್ನ ಶಮನ ಮಾಡುವಂಥ ಒಂದು ಗಣಪತಿಯ ಚತುರ್ಥಿ ಅಂತ. ಚತುರ್ಥಿ ಅನ್ನೋದು ಪ್ರತಿ ಪೌರ್ಣಮಿಯ 4ನೇ ದಿನ ಬರುತ್ತೆ. ಸೊ ಈ ವ್ರತ ಆಚರಿಸೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನಕ್ಕೋಸ್ಕರ ಆಚರಣೆ ಮಾಡಬೇಕು, ಹಿಂದಿನ ಕಾಲದಲ್ಲಿ ಇದಕ್ಕೆ ಇರುವಂಥ ಒಂದು ಕತೆ ಆದರೂ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಸಂಕಷ್ಟಹರ ಗಣಪತಿ ಚತುರ್ಥಿನ ಆಚರಿಸೋದ್ರಿಂದ ನಮಗೆ ಸಿಗುವಂಥ ಲಾಭಗಳಾದರೂ ಏನು ಅಂತಂದಾಗ, ನಮಗೆ ಯಾವುದೇ ರೀತಿಯಾದ ಸಂಕಷ್ಟಗಳಿದ್ರೂ ಕೂಡ ಅದೆಲ್ಲನೂ ಕೂಡ ಶಮನ ಆಗುತ್ತೆ. ಅಥವಾ ಕೇತು ದೋಷಗಳೇನಾದರೂ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿರುವಂಥ ನಾವೇನಾದರೂ ಕಷ್ಟಗಳನ್ನ ಪಡ್ತಾ ಇದ್ದರೆ ಅದನ್ನೂ ಕೂಡ ಶಮನ ಮಾಡ್ಕೋಬಹುದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ಸಿದ್ಧಿ ಮತ್ತು ಬುದ್ಧಿ ಅನ್ನೋದು ಗಣಪತಿಯ ಇಬ್ಬರು ಹೆಂಡತಿಯರಾಗಿರ್ತಾರೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಏನು ಬುದ್ಧಿ ತುಂಬ ಚೆನ್ನಾಗಿರಬೇಕು, ವಿದ್ಯೆ ತುಂಬ ಚೆನ್ನಾಗಿ ಅಂಟಬೇಕು, ಅದರಿಂದನೇ ಅವ್ರ ಜೀವನದಲ್ಲಿ ಸಿದ್ಧಿ ಸಿಗೋದು ಅನ್ನೋದು ಗೊತ್ತಿರೋಂಥ ವಿಷಯ. ಸೊ ಇದೆಲ್ಲ ನಮ್ಮ ಜೀವನಕ್ಕೆ ಬೇಕು ಅಂತಂದರೆ ಗಣಪತಿ ಚತುರ್ಥಿನ ಆಚರಣೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ಈ ಒಂದು ವ್ರತನ ನಾವು ಏನಕ್ಕೆ ಆಚರಣೆ ಮಾಡಬೇಕು ಅಂತ ನೋಡಿದಾಗ ನೋಡಿ, ಏನು ಪುರಾಣ ಕಾಲದಲ್ಲಿ ದೇವತೆಗಳು ಒಂದು ಸಂಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾರೆ. ಸಂಕಷ್ಟಗಳಂದರೆ ಗೊತ್ತಿರುತ್ತೆ, ಅವಾಗೆಲ್ಲ ರಾಕ್ಷಸರ ಒಂದು ಆವಳಿ ಜಾಸ್ತಿ ಆಗಿರುತ್ತೆ. ಏನೋ ಒಂದು ಜಪ ಮಾಡಿರ್ತಾರೆ, ಒಂದು ಸಿದ್ಧಿನ ಗಳಿಸ್ಬಿಟ್ಟು ಏನು ಮಾಡಿರ್ತಾರೆ, ದೇವತೆಗಳಿಗೆ ತುಂಬ ತೊಂದರೆನ ಕೊಡ್ತಾ ಇರ್ತಾರೆ. ಅದು ಒಂದು ತುಂಬ ಸಂಕಷ್ಟದ ಸಮಯ ಆಗಿರುತ್ತೆ. ಆ ಸಮಯದಲ್ಲಿ ದೇವತೆಗಳು ಮತ್ತು ಋಷಿ ಮುನಿಗಳು ಸೇರಿಕೊಂಡು ಗಣಪತಿಯ ಮೊರೆ ಹೋಗ್ತಾರೆ. ನಮ್ಗೆ ಈ ಥರದೊಂದು ಕಷ್ಟದಲ್ಲಿ ನಾವಿದ್ದೀವಿ, ನಾವು ಹೇಗೆ ಈ ಕಷ್ಟದಿಂದ ಈಚೆ ಬರುವಂಥದ್ದು, ಈ ಸಂಕಷ್ಟನ ನಾವು ನಿರ್ನಾಮ ಮಾಡ್ಕೊಳ್ಳೋದಾದರೂ ಹೇಗೆ, ಇದರಿಂದ ಈಚೆ ಬರೋದು ಹೇಗೆ ಅಂತ ಕೇಳಿದಾಗ ಗಣಪತಿ ಈ ವ್ರತನ ಆಚರಣೆ ಮಾಡೋದಕ್ಕೆ ಹೇಳ್ತಾನೆ. ಯಾವುದು ಅಂತಂದರೆ ಪೌರ್ಣಮಿಯಿಂದ 4ನೇ ದಿನ ಅಂದರೆ ಚತುರ್ಥಿಯ ದಿನ ಗಣಪತಿಯ ವ್ರತ, ಅಂದರೆ ಸಂಕಷ್ಟಹರ ಗಣಪತಿ ಚತುರ್ಥಿಯ ವ್ರತವನ್ನು ಮಾಡೋದ್ರಿಂದ ನಿಮಗೆ ಬಂದಿರೋಂಥ ಸಂಕಷ್ಟಗಳು ಮಾಯ ಆಗುತ್ತೆ ಅಂತ. ಹಾಗಿದ್ರೆ ಈ ವ್ರತನ ಹೇಗೆ ಆಚರಣೆ ಮಾಡೋದು ಅಂತ ನೋಡಿದಾಗ ನೋಡಿ, ಬೆಳಗ್ಗೆನೇ ಎದ್ದು ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ಗಣಪತಿಗೆ ನೈವೇದ್ಯ ಕೊಡುವಂಥದ್ದು. ಮೋದಕ ಆಗಿರ್ಬೋದು, ಜೊತೆಗೆ 21 ಗರಿಕೆ ಹುಲ್ಲು. ನಿಮ್ಮಲ್ಲಿ ಇವಾಗ ಮೋದಕ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಬೆಲ್ಲನಾದರೂ ಸರಿ ನೈವೇದ್ಯ ಕೊಡಬೇಕಾಗುತ್ತೆ. ಕೊಟ್ಟು 21 ಗರಿಕೆ ಹುಲ್ಲನ್ನ ತೊಗೊಂಡು ಬಂದು ಗಣಪತಿಗೆ ಅರ್ಪಣೆ ಮಾಡಿಬಿಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕು, ಏನಕ್ಕೋಸ್ಕರ ಈ ವ್ರತಾಚರಣೆನ ಮಾಡ್ತಾ ಇದ್ದೀರಾ. ಕೆಲವರು ವಿದ್ಯೆಗೋಸ್ಕರ ಮಾಡ್ಕೊತಾರೆ, ಕೆಲವರು ಆರೋಗ್ಯಕ್ಕೋಸ್ಕರ ಮಾಡ್ಕೊತಾರೆ, ಅಥವಾ ಯಾವುದೋ ರೀತಿಯಾದ ಸಂಕಟದಲ್ಲಿ ನೀವು ಬಳಲ್ತಾ ಇದ್ದೀರಾ, ಅದನ್ನು ನಿರ್ನಾಮ ಮಾಡು ಅಂತ ಕೇಳ್ಕೊಳ್ಳೋದಾಗಿರ್ಬೋದು. ಈ ರೀತಿ ಒಂದು ವ್ರತದ ಒಂದು ಸಂಕಲ್ಪನ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಮಾಡ್ಕೊಂಡಿದ್ದ ನಂತರ ಏನು ಮಾಡಬೇಕು, ಕೆಲವರು ಉಪವಾಸ ಇರ್ತಾರೆ ನೋಡಿ. ಎಲ್ಲರಿಗೂ ಆರೋಗ್ಯ ಸಮಸ್ಯೆಗಳು ಈ ರೀತಿ ಏನಾದರೂ ಇದ್ದಾಗ ಫಲಹಾರಗಳನ್ನ ಮತ್ತು ಹಾಲು ಹಣ್ಣನ್ನು ಖಂಡಿತವಾಗ್ಲೂ ತೊಗೋಬಹುದು. ಯಾರ ಕೈಲಿ ಸಾಧ್ಯ ಆಗುತ್ತೆ, ತಿಂಗಳಿಗೊಂದು ಉಪವಾಸ ಇದ್ದರೆ ಖಂಡಿತವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದೇನೆ. ಆದರೆ ನೋಡ್ಕೊಂಡಿರಿ, ಆಗಲ್ಲ ಅಂದರೂ ಕಷ್ಟಪಟ್ಟು ಇದ್ದು ಬೇರೆ ಬೇರೆ ತೊಂದರೆಗಳನ್ನ ಅನುಭವಿಸೋದು ಬೇಡ. ಅಂದರೆ ಉಪವಾಸ ಇದ್ದರೆ ಒಳ್ಳೆಯದು ಅನ್ನೋದು ಕಥೆಯ ಸಾರಾಂಶ ಆಗಿದೆ. ಸೊ ಉಪವಾಸ ಇದ್ದು ಸಾಯಂಕಾಲ ಅಂದರೆ ಸಂಜೆ ಚಂದ್ರೋದಯದ ನಂತರ ಅಂದರೆ ಚಂದ್ರನ ನೋಡಿಬಿಟ್ಟು ಚಂದ್ರನಿಗೆ ಅರ್ಘ್ಯ ಕೊಟ್ಟು ಉಪವಾಸನ ಬಿಡಬೇಕಾಗಿ ಬರುತ್ತೆ. ಮತ್ತು ದೇವಸ್ಥಾನಗಳಲ್ಲಿ ಸಂಕಷ್ಟಹರ ಗಣಪತಿ ಚತುರ್ಥಿಯ ವ್ರತಗಳನ್ನ ಕೂಡ ಆಚರಣೆ ಮಾಡ್ತಿರ್ತಾರೆ. ಅಲ್ಲೂ ಹೋಗಿ ವ್ರತದ ಕಥೆಗಳನ್ನ ಕೇಳಿ ತದನಂತರ ಕೂಡ ನೀವು ಉಪವಾಸನ ಬಿಡಬಹುದು. ಇದರಿಂದ ಏನಾಗುತ್ತೆ, ನಿಮ್ಮ ಸಂಕಷ್ಟಗಳೆಲ್ಲ ದೂರಾಗಿ ಜೀವನದಲ್ಲಿ ನೆಮ್ಮದಿ ಶಾಂತಿನ ಪಡಿತೀರ. ಒಂದೇ ತಿಂಗಳಲ್ಲಿ ಆಗೋಗ್ಬಿಡುತ್ತಾ ಅಂತಂದರೆ ಖಂಡಿತ ಇಲ್ಲ. ಇದನ್ನು ನಿಮಗೆ 21 ತಿಂಗಳು ಅಥವಾ ಒಂದು ನೀವು ಅನ್ಕೋಬೋದು, ಒಂದು 3 ತಿಂಗಳು ಅಥವಾ 5 ತಿಂಗಳು ಅಂತ ಅಂದ್ಕೊಂಡು ಕೂಡ ನೀವು ಮಾಡ್ಬೋದು. ಬಟ್ 21 ತಿಂಗಳು ಮಾಡಿದ್ರೆ ಬಹಳ ಸಿದ್ಧಿ ಸಿಗುತ್ತೆ. 21 ತಿಂಗಳಾದ ನಂತರ ನಿಮ್ಮ ಕೈಲಿ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಗರಿಕೆ ಹುಲ್ಲನ್ನ ತೊಗೊಂಡ್ಬಿಟ್ಟು ಅರ್ಘ್ಯ ಕೊಟ್ಬಿಡ್ಬೇಕು. ನಮ್ಮ ಕೈಲಿ ಇನ್ಮೇಲೆ ಮಾಡೋಕ್ಕಾಗೋದಿಲ್ಲ, ನನ್ನ ಜೀವನದಲ್ಲಿ ಗಣಪತಿ ಆಚರಣೆ ಮಾಡಿದ್ದಕ್ಕೆ ಬಹಳ ನನಗೆ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು ನೀವು ಅರ್ಘ್ಯನೂ ಕೂಡ ಕೊಟ್ಬಿಡ್ಬಹುದು. ಹಾಗಾಗಿ ನೀವು ಈ ವ್ರತಾಚರಣೆನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏಳಿಗೆನ ಒಳ್ಳೆಯದನ್ನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.